ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ನೆಕ್ಸ್ಟ್ ಬಾಡಿ ಯಾವುದಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದನ್ನು ಕನ್ನಡದಲ್ಲಿ ಕೇಂದ್ರ ಜಾಗೃತ ಆಯೋಗ ಅಂತ ಕರಿತೀವಿ. ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ದು ಲೋಗೋ. ಈ ಲೆಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಸಿಗ್ನಿಫಿಕೆನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನಂತಂದರೆ ಕರಪ್ಷನ್ ಅಂತ ಕಾಂಪ್ಲೆಕ್ಸ್ ಇಶ್ಯೂ ಇರುತ್ತಲ್ಲ, ಈ ಥರದ ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ, ಡೀಲ್ ಮಾಡಲಿಕ್ಕೆ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಇಂಡಿಯಾಗೆ ಬೇಕಿರುತ್ತೆ. ಹಾಗಾಗಿ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಥ್ರೂ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ನಿಂದ 1964 ಜಾರಿಗೆ ತಂದರು. ಈ ಲೆಕ್ಚರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಈ ಕಮಿಷನ್ದು ಕಾಂಪೋಸಿಷನ್ ಬಗ್ಗೆ, ಎಷ್ಟು ಜನ ವಿಜಿಲೆನ್ಸ್ ಕಮಿಷನರ್ಸ್ ಇರ್ತಾರೆ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಆಮೇಲೆ ಅವ್ರನ್ನ ಹೆಂಗೆ ರಿಮೂವ್ ಮಾಡ್ಬೋದು, ಆಮೇಲೆ ಅವ್ರ ಫಂಕ್ಷನ್ಸ್ ಏನೇನು ಇರ್ತವೆ, ಆಮೇಲೆ ಅವ್ರ ವರ್ಕಿಂಗ್ ಪ್ರೊಸೀಜರ್ಸ್ ಹೆಂಗೆ, ಆಮೇಲೆ ಇದನ್ನು ಸಿವಿಲ್ ಸೊಸೈಟಿಗಳು ಪವರ್ಲೆಸ್ ಏಜೆನ್ಸೀಸ್ ಅಂತೇಳಿ ಕ್ರಿಟಿಸೈಸ್ ಮಾಡ್ತಾವೆ, ಅದು ಕರೆಕ್ಟಾ ರಾಂಗಾ. ಆಮೇಲೆ ಒಂದು ವಿಜಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರುತ್ತೆ, 2014 ತಂದಿದ್ದಾರೆ. ಆ ಥರ ಅವ್ರಿಗೆ ಪ್ರೊಟೆಕ್ಷನ್ ಯಾವ ಥರ ಆಗಿ ಮಾಡ್ತಾರೆ ಆ ಆ್ಯಕ್ಟಿಂದ ಅಂಥೇಳಿ ಅದನ್ನೆಲ್ಲದ್ರ ಬಗ್ಗೆ ಈ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ಕರಪ್ಷನ್ ಪ್ರಿವೆನ್ಷನ್ ಸಲುವಾಗಿ ಇದು ಮೇನ್ ಏಜೆನ್ಸಿ. ಇದನ್ನು ಒಂದು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಥ್ರೂ 1964 ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದರು. ಆಮೇಲೆ ಇಟ್ ವಾಸ್ ರೆಕಮೆಂಡೆಡ್ ಬೈ ಸಂಥಾನಮ್ ಕಮಿಟಿ, ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂಥೇಳಿ ಒಂದು ಕಮಿಟಿ ಸೆಟಪ್ ಮಾಡಿದರು. 1962 64ವರೆಗೂ ಆ ಕಮಿಟಿ ಸ್ಟಡಿ ಮಾಡಿ ಡಿಸ್ಕಷನ್ನಿಂದ CVC ಸೆಟಪ್ ಮಾಡ್ಬೇಕಂತ ರೆಕಮೆಂಡೇಷನ್ ಕೊಟ್ಟಿತ್ತು. ಅದರಿಂದ CVC ಸೆಟಪ್ ಆಯಿತು. ಆಮೇಲೆ 1964 2003 ತನಕ, 2003 ಏನಾಯ್ತು ಅಂದರೆ ಒಂದು CVC ಆ್ಯಕ್ಟ್ ಅಂತ ತೊಗೊಂಬಂದರು ಸೆಂಟ್ರಲ್ ಗೌರ್ಮೆಂಟು. 2003 ಅದು ಆ್ಯಕ್ಟ್ ಬಂದಾದ್ಮೇಲಿಂದ ಅದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಕನ್ವರ್ಟ್ ಆಯಿತು. ಅದಕ್ಕಿಂತ ಮುಂಚೆ 64 2003 ತನಕ ಇದು ಇಟ್ ವಾಸ್ ನೈದರ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾರ್ ಎ ಸ್ಟ್ಯಾಟ್ಯುಟರಿ ಬಾಡಿ. ಆಮೇಲೆ ಒಂದು ವಿಸಲ್ ಬ್ಲೋವರ್ಸ್ ರೆಸೊಲ್ಯೂಷನ್ ಅಂತ ಬರುತ್ತೆ. ಇದರದ್ದು ಫುಲ್ ಇಂಗ್ಲೀಷ್ ಫ್ರೇಸ್ ಏನಿದೆ ಅಂದರೆ ಮೇನ್ ರೆಸೊಲ್ಯೂಷನ್ದು ಹೆಸರೇನಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಡಿಸ್ಕ್ಲೋಜರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಇನ್ಫಾರ್ಮರ್ಸ್ ರೆಸೊಲ್ಯೂಷನ್ ಅಂತ ಇದೆ. ಅದರ ಮೀನಿಂಗ್ ಏನಂದರೆ, ಒಂದು ಗೌರ್ಮೆಂಟ್ ಸೆಟಪ್ಮೆಂಟಲ್ಲಿ ಯಾರಾದರೂ ಕೆಲಸ ಮಾಡೋರಿಗೆ ಅಲ್ಲಿ ಒಳಗಡೆ ಏನೇನು ಕರಪ್ಷನ್ ನಡೆಯುತ್ತೆ ಅಂತೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅಕಸ್ಮಾತ್ ಅವ್ರು ವಿಸಿಲ್ ಬ್ಲೋ ಮಾಡಿ ಹೊರಗಡೆ ಬಂದು ಪಬ್ಲಿಕ್ ಡೊಮೈನಲ್ಲಿ ಆ ಕರಪ್ಷನ್ ಕೇಸ್ ಬಗ್ಗೆ ಹೊರಗಡೆ ಹೇಳಿದರೆ ಅವ್ರನ್ನ ವಿಸಿಲ್ ಬ್ಲೋವರ್ಸ್ ಅಂತ ಕರೀತಾರೆ. ಅವ್ರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು, ಆಮೇಲೆ ಅವ್ರು ಕೊಟ್ಟಂಥ ಕಂಪ್ಲೇಂಟ್ಸ್ನ, ಅಲಿಗೇಷನ್ಸ್ನ ಅದನ್ನೆಲ್ಲ ಸಾಲ್ವ್ ಮಾಡೋದೇ CVC. ಅದಕ್ಕೆ ಈ ಥರದ ವಿಸಿಲ್ ಬ್ಲೋವರ್ಸ್ ಕೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಇದು ಡೆಸಿಗ್ನೇಟೆಡ್ ಏಜೆನ್ಸಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ CVCನ. ಆಮೇಲೆ ಇದರ ಕಾಂಪೋಸಿಷನ್ ಏನಿರುತ್ತೆ, ಇದರಲ್ಲಿ ಒಬ್ಬರು ಚೀಫ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ, ಆಮೇಲೆ ಇಬ್ಬರು ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ, ಆಮೇಲೆ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಬೈ ವಾರಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್ ಆನ್ ದ ರೆಕಮೆಂಡೇಷನ್ ಆಫ್ 3 member ಕಮಿಟಿ. ಈ ಫ್ರೇಸ್ ಮೀನಿಂಗ್ ಏನು, ಬೈ ವಾರಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್ ಅಂದರೆ ಇದ್ರ ಮೀನಿಂಗ್ ಏನಂದರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂಡರ್ ಆರ್ಟಿಕಲ್ 155 ಈ ಥರ ಮೆನ್ಷನ್ ಮಾಡಿದ್ದಾರೆ. ಯಾರನ್ನಾರು ಅಪಾಯಿಂಟ್ ಮಾಡಬೇಕಾದ್ರೆ ಅವರು ವಾರಂಟಿಂದ ಮತ್ತು ಹ್ಯಾಂಡ್ ಆ್ಯಂಡ್ ಸೀಲನ್ನು ಸೈನ್ ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಕಂತೇಳಿ. ಇದರ ಸಿಂಪಲ್ ಲ್ಯಾಂಗ್ವೇಜ್ನಾಗ ಹೇಳ್ಬೇಕಂದ್ರೆ, ಆ ಪೋಸ್ಟ್ ಭಾರಿ ಸಿಗ್ನಿಫಿಕೆಂಟ್ ಐತೆ ಅಂತ ಹೇಳಲಿಕ್ಕೆ ಈ ಥರದ್ದು ಫ್ರೇಸ್ ಯೂಸ್ ಮಾಡ್ತಾರೆ ಯೂಶ್ವಲಿ. ಫಾರ್ ಎಕ್ಸಾಂಪಲ್ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕ್ಯಾಗ್ ಇದೆಯಲ್ಲ, ಅವ್ರಿಗೆ ಅಪಾಯಿಂಟ್ ಮಾಡಬೇಕಾದ್ರೂ ಈ ಥರದ ಫ್ರೇಸ್ ಯೂಸ್ ಮಾಡ್ತಾರೆ. ಅದಾದಮೇಲೆ CVC ಯೂಸ್ ಮಾಡ್ತಾರೆ. ಸೊ ಪೋಸ್ಟ್ ಭಾರಿ ಇಂಪಾರ್ಟೆಂಟ್ ಐತೆ ಅಂತ ಹೇಳಲಿಕ್ಕೆ ಈ ಫ್ರೇಸ್ ಯೂಸ್ ಮಾಡ್ತಾರೆ ಅಷ್ಟೇ. ಆಮೇಲೆ ಇದು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಬೇಕಾದ್ರೆ 3 member ಕಮಿಟಿನ ರೆಕಮೆಂಡೇಷನ್ನ ತೊಗೋತಾರೆ. ಆ ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂದರೆ, ಪ್ರೈಮ್ ಮಿನಿಸ್ಟರ್ ಆ್ಯಸ್ ಯೂಶ್ವಲ್ ಚೇರ್ಮನ್ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಲೋಕಸಭೆಯಿಂದ. ಆಮೇಲೆ ಇದು ಟರ್ಮ್ ನೋಡಿರಿ, ವೆರಿ ಇಂಟ್ರೆಸ್ಟಿಂಗ್. ಯೂಶ್ವಲಿ ಟರ್ಮ್ 5 years ಇರುತ್ತೆ, 6 years ನೋಡಿದ್ದೀವಿ ನಾವು. ಆಮೇಲೆ CBI ಡೈರೆಕ್ಟರ್ದು 2 years ನೋಡಿದ್ವಿ. ಬಟ್ ಇದು 4 year, ವೆರಿ ಸ್ಟ್ರೇಂಜ್ ಅಲ್ಲ. 4 years and 65 years whichever is earlier, and as usual not eligible for further employment. ಆಮೇಲೆ ಇವ್ರದ್ದು ಸ್ಯಾಲ್ರೀಸ್ ಅಲೋವೆನ್ಸಸ್ ಏನಿರ್ತಾವಲ್ಲ, ಇಟ್ ಸಿಮಿಲರ್ ಟು UPSC ಚೇರ್ಮನ್ ಆ್ಯಂಡ್ ಮೆಂಬರ್ಸ್. ಆಮೇಲೆ ಇವ್ರನ್ನ ಹೆಂಗೆ ರಿಮೂವ್ ಮಾಡ್ತಾರೆ ಅಂತಂದರೆ, ಇವ್ರನ್ನ ಅಕಸ್ಮಾತ್ ಇವರು ದಿವಾಳಿ ಆಗೋದ್ರೆ ಅಡ್ಜಡ್ಜ್ ಆ್ಯಂಡ್ ಇನ್ಸಾಲ್ವೆಂಟ್ ಅಂತ ಕರೀತಾರೆ. ಅಕಸ್ಮಾತ್ ಯಾವುದಾದ್ರೂ ಕರಪ್ಷನ್ ಆಗಲಿ, ಯಾವುದಾದ್ರೂ ಕ್ರೈಮ್ ಅಂದರೆ ಇವ್ರು ಕನ್ವಿಕ್ಟ್ ಆದರೆ ಅಂಥ ಕೇಸಿನಾಗ ಪ್ರೈವೇಟಲ್ಲಿ ಪೇಯ್ಡ್ ಎಂಪ್ಲಾಯ್ಮೆಂಟ್ ಇದ್ದರೆ, ಅಥವಾ ಇವರು ಇನ್ಫಾರ್ಮಿಟಿ ಆಫ್ ಮೈಂಡ್ ಆ್ಯಂಡ್ ಬಾಡಿ ಆದರೆ ಅಂಥ ಕೇಸಿಗೆ
ಅಂಥ ಕೇಸಸ್ನಾಗ ಇವ್ರನ್ನ ರಿಮೂವ್ ಮಾಡ್ಬೋದು. ಇನ್ನೂ 2 ಕೇಸ್ ಇದೆ. ಏನಂತಂದರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ. ಅಂದರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ನಡಿಬೇಕು, ಸುಪ್ರೀಂ ಕೋರ್ಟ್ ಹೆಲ್ಡ್ ಮಾಡಿದರೆ ಇವರು ಮಿಸ್ಬಿಹೇವಿಯರ್ ಮಾಡಿದ್ದಾರೆ ಅಂತ ಅಥವಾ ಇವರು ಇನ್ಕೆಪಬಲ್ ಇದ್ದಾರೆ ಅಂತ ರಿಪೋರ್ಟ್ ಕೊಟ್ಟರಂದರೆ ಆವಾಗ ಪ್ರೆಸಿಡೆಂಟ್ ಇವ್ರನ್ನ ರಿಮೂವ್ ಮಾಡೋ ಎಲ್ಲ ಸಾಧ್ಯತೆಗಳು ಇರ್ತವೆ. ಇವ್ರ ಫಂಕ್ಷನ್ಗಳು ಏನಂತಂದರೆ ಇವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಇದೆಯಲ್ಲ, ಇದರ ಅಂಡರು ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಇವರೇ ಮಾಡೋದು ಅದನ್ನು ಕೆಲಸನ. ಅದಾದಮೇಲೆ ಇವರು ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಲ್ಲ, ಇವರು CBIಗೆ ಥ್ರೂ ದಿಸ್ ಆ್ಯಕ್ಟ್ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇರುತ್ತೆ. CBI ಅದರ ಅಂಡರ್ ಕೆಲಸ ಮಾಡೋದು. CBI ಪವರ್ ಎಲ್ಲ ಡ್ರೈವ್ ಆಗಿರೋದು ಈ ಆ್ಯಕ್ಟಿಂದನೇ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿಂದ. ಇದರ ಅಂಡರು ಏನಂದರೆ ಅಕಸ್ಮಾತ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂಡರ್ ಏನಾದರೂ ಕೇಸ್ಗಳು ಬಂದರೆ ಇವರು CBIಗೆ ಡೈರೆಕ್ಟ್ ಮಾಡ್ತಾರೆ. ಆಮೇಲೆ CBIನ ಸೂಪರಿಂಟೆಂಡೆನ್ಸ್ ಮಾಡ್ತಾರೆ ಇವರು ಮಾಡಿ CBIದವ್ರಿಗೆ ಈ ಥರ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಡೈರೆಕ್ಷನ್ಸ್ ಕೊಟ್ಟು ಆ ಕೆಲಸ ಮಾಡಿಸ್ತಾರೆ. ಇವರು ಡೈರೆಕ್ಟ್ ರಿಸೋರ್ಸಸ್ ಇರಲ್ಲ ಇವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ CBC ಅವ್ರಿಗೆ. ಸೆಂಟ್ರಲ್ ಗೌರ್ಮೆಂಟು ಈ ಆಲ್ ಇಂಡಿಯಾ ಸರ್ವಿಸಸ್ ಆಮೇಲೆ ಸೆಂಟ್ರಲ್ ಸರ್ವಿಸಸ್ ಇರ್ತಾರಲ್ಲ, ಆ ಮೆಂಬರ್ಸ್ಗಳಿಗೆ ಡಿಸಿಪ್ಲಿನರಿ ಮ್ಯಾಟರ್ಸ್ ಒಳಗಡೆ ಅಥವಾ ಅವ್ರ ಮೇಲೆ ಏನಾದರೂ ರೂಲ್ಸ್ ಮಾಡಬೇಕಂದ್ರೆ, ರೆಗ್ಯುಲೇಷನ್ಸ್ ಮಾಡಬೇಕಂದ್ರೆ ಅಂಥ ಕೇಸಸ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟು CBC ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಒಪಿನಿಯನ್ನ ಕನ್ಸಿಡರ್ ಮಾಡ್ತಾರೆ. ಅದೇನು ಬೈಂಡಿಂಗ್ ಇರೋದಿಲ್ಲ, ಬಟ್ ಕನ್ಸಲ್ಟ್ ಮಾಡಬೇಕಂಥೇಳಿ ಲಾ ಅಲ್ಲಿದೆ. ಅದಾದಮೇಲೆ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರುತ್ತಲ್ಲ, ಅದರ ಡೈರೆಕ್ಟರ್ನ ಅಪಾಯಿಂಟ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಕಮಿಟಿ ರೆಕಮೆಂಡೇಷನ್ ತೊಗೊಳುತ್ತೆ. ಆ ಕಮಿಟಿಯಲ್ಲಿ CVC ಇರ್ತಾರಲ್ಲ, ಚೀಫ್ ವಿಜಿಲೆನ್ಸ್ ಕಮಿಷನರು, ಆಮೇಲೆ 2 ವಿಜಿಲೆನ್ಸ್ ಕಮಿಷನರು, ಆಮೇಲೆ ಸೆಕ್ರೆಟರೀಸ್ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಮೇಲೆ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್, ಆಮೇಲೆ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಇಷ್ಟೂ ಜನ ಸೇರಿಸ್ಬಿಟ್ಟು ಒಂದು ರೆಕಮೆಂಡೇಷನ್ ಕೊಡ್ತಾರೆ. ಇವ್ರನ್ನ ನೀವು ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅಂತ ಅಪಾಯಿಂಟ್ ಮಾಡಿರಿ ಅಂತೇಳಿ ಆ ರೆಕಮೆಂಡೇಷನ್ನ ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡು ಅವ್ರನ್ನ ಅಪಾಯಿಂಟ್ ಮಾಡುತ್ತೆ. ಅದರಲ್ಲಿ ಆ ಫುಲ್ ಕಮಿಟಿಯಲ್ಲಿ CVC ಅವರು ಚೇರ್ಮನ್ ಇರ್ತಾರೆ. ಆಮೇಲೆ ಇದರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಅಂತ ಬಂತಲ್ಲ, ಆ ಥರದ್ದು ಅದರ ಅಂಡರ್ ಯಾವುದಾದ್ರೂ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಇತ್ತಂದರೆ ಆ ಥರ ಏನಾಯ್ತಂದರೆ ಇವರೇ ಅದಕ್ಕೆ ಸ್ಪೆಸಿಫಿಕ್ ಅಥಾರಿಟಿ. ಇವ್ರು ಎಲ್ಲಿಂದಾದರೂ ಇನ್ಫಾರ್ಮೇಷನ್ ತೊಗೊಂಡು ಎಲ್ಲಿ ಬೇಕಲ್ಲಿ ಹೋಗಿ ಏನೋ ಅಂಡರ್ ದ PMLA ಆ್ಯಕ್ಟ್ ಓನ್ಲಿ ಅದರ ಪ್ರಿಮೈಸಸ್ ಒಳಗಡೆ ಅವರು ಎಲ್ಲ ಇನ್ಫಾರ್ಮೇಷನ್ ರಿಸೀವ್ ಮಾಡಿ ಅವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಆಮೇಲೆ ಇವ್ರ ವರ್ಕಿಂಗ್ ಏನಂತಂದರೆ ಇವ್ರಿಗೆ ಸಿವಿಲ್ ಕೋರ್ಟ್ ಪವರ್ಸ್ ಎಲ್ಲ ಪವರ್ಸು ಇವ್ರಿಗಿರುತ್ತೆ. ಆಮೇಲೆ ಇವರು ಪವರ್ಸ್ ಅಂದರೆ ಇವ್ರ ಓನ್ ಪ್ರೊಸೀಜರ್ನ ಇವರೇ ರೆಗ್ಯುಲೇಟ್ ಮಾಡ್ಕೋತಾರೆ. ಆಮೇಲೆ CVC ರಿಪೋರ್ಟ್ನ ಪ್ರೆಸಿಡೆಂಟ್ ಕೊಡ್ತಾರೆ, ಪ್ರೆಸಿಡೆಂಟ್ ಪಾರ್ಲಿಮೆಂಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಸಿವಿಲ್ ಸೊಸೈಟಿಯವ್ರು ಹೇಳಂಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಒಂದು ಪವರ್ಲೆಸ್ ಏಜೆನ್ಸಿನಾ ಅಂತ ಒಂದು ಕ್ವಶನ್. ಏನಂತಂದರೆ ಇವ್ರೇನು CBIಗೆ ಡೈರೆಕ್ಷನ್ಸ್ ಕೊಡ್ತಾರಲ್ಲ, ಇಂಥವ್ರನ್ನ ಇನ್ವೆಸ್ಟಿಗೇಟ್ ಮಾಡಿರಿ, ಇಂಥ ಕೆಲಸಗಳನ್ನು ಮಾಡಿರಿ ಅಂತ, ಆ ಡೈರೆಕ್ಷನ್ಸಲ್ಲೂ ಇವ್ರಿಗೆ ಲಿಮಿಟೆಡ್ ಪವರ್ಸ್ ಇದಾವೆ. ಏನಂತಂದರೆ ಜಾಯಿಂಟ್ ಸೆಕ್ರೆಟ್ರಿ, ಆಮೇಲೆ ಜಾಯಿಂಟ್ ಸೆಕ್ರೆಟ್ರಿ ಅಬೋವ್ ಲೆವೆಲ್ ರ್ಯಾಂಕ್ ಇರ್ತಾರಲ್ಲ ಅಂಥ ಆಫೀಸರ್ಸ್ ಮೇಲೆ ಇವರು CBIಗೆ ಡೈರೆಕ್ಟ್ ಮಾಡೋಕ್ಕಾಗಂಗಿಲ್ಲ. ನೀವು ಇಂಥವ್ರನ್ನ ಏನಂತಾರಲ್ಲ ಇನ್ವೆಸ್ಟಿಗೇಟ್ ಮಾಡಿರಿ ಅಂಥೇಳಿ ಇವರು ಡೈರೆಕ್ಷನ್ಸ್ ಕೊಡಲಿಕ್ಕಾಗಂಗಿಲ್ಲ. ಅದಾದಮೇಲೆ ಏನಂತಂದರೆ ಇವ್ರಿಗೆ ರಿಸೋರ್ಸಸ್ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅಕಸ್ಮಾತ್ ಯಾವುದಾದ್ರು ಕಂಪ್ಲೇಂಟ್ಸ್ ಬಂದಾಗ ಇವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಯಾವುದೇ ಪವರ್ಸ್ ಇರೋಂಗಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅದರ್ವೈಸ್ ಜಾಯಿಂಟ್ ಸೆಕ್ರೆಟರಿ ಬಿಲೋ ಲೆವೆಲ್ ಆಫೀಸರ್ಸ್ಗೆ CBI ಡೈರೆಕ್ಟ್ ಕೊಡೋದನ್ನಾಗಲಿ ಇಂಥ ಕೇಸ್ಗಳಲ್ಲಿ ಲಿಮಿಟೆಡ್ ಪವರ್ಸ್ ಇದೆ ಆ ಥರ. ಬಟ್ ಇವಾಗ ಲೋಕಪಾಲ್ ಎಸ್ಟಾಬ್ಲಿಷ್ ಆದಮೇಲೆ ಅಷ್ಟು ಪವರ್ಸು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಇದ್ದಿಲ್ಲ ಅಂತಲೇ ಹೇಳ್ಬೋದು. ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ 2014 ಪ್ರಾಬಬಲಿ ಇದ್ರ ಮೇಲೇನು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಹೆಂಗಂತಂದರೆ ಈ ಆ್ಯಕ್ಟ್ ಮೇಲೇನೂ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ಸ್ಲೈಡ್ ಹಾಕಿದ್ದೀವಿ ಅಷ್ಟೇ. ಏನಂತಂದರೆ ಈ ಥರ ಈ ಆ್ಯಕ್ಟಲ್ಲಿ ಏನಂದರೆ ಒಂದು ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ, ಹೆಂಗೆ ಈ ಥರ ವಿಸಿಲ್ ಬ್ಲೋವರ್ಸ್ನ ಪ್ರೊಟೆಕ್ಷನ್ ಮಾಡಬೇಕು ಅಂಥೇಳಿ ಒಂದು ಮೆಕ್ಯಾನಿಸಮ್ ಇದೆ ಇದರಲ್ಲಿ. ಆಮೇಲೆ ಅಕಸ್ಮಾತ್ ಯಾವುದಾದ್ರೂ ಫ್ರಿವಿಲೆಸ್ ಅಥವಾ ಮಾಲ್ ಇಂಟೆನ್ಷನ್ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ಅವ್ರಿಗೆ ಪನಿಷ್ ಮಾಡಲಿಕ್ಕೂ ಇದರಲ್ಲಿ ಪ್ರೊವಿಷನ್ ಇದೆ. ಅದಾದಮೇಲೆ ನೀವು ಯಾವುದಾದ್ರೂ ಏನಂತಾರೆ ಡಿಸ್ಕ್ಲೋಜರ್ ಮಾಡ್ಬೇಕಂದ್ರೆ, ವಿಸಿಲ್ ಬ್ಲೋ ಮಾಡ್ಬೇಕಂದ್ರೆ ಅದನ್ನು ನೀವು ಡೈರೆಕ್ಟ್ ಹೋಗಿ ರೈಟಿಂಗ್ನಾಗಾರು ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಇಮೇಲ್ ಮೆಸೇಜ್ ಕಳಿಸಾದರೂ ಕಂಪ್ಲೇಂಟ್ ಕೊಡ್ಬೋದು, ಅದನ್ನು ಡಿಸ್ಕ್ಲೋಜರ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂತಂದರೆ
ಅಕಸ್ಮಾತ್ ಕಂಪ್ಲೇನೆಂಟ್ ಇರ್ತಾರಲ್ಲ, ಅವ್ರ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದರೆ ಅದು ಡಿಸ್ಕ್ಲೋಜರ್ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಳಂಗಿಲ್ಲ. ಆಮೇಲೆ ಈ ಆ್ಯಕ್ಟ್ ಇದೆಲ್ಲ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, SPG ಅಂತ ನಾವು ಕರಿತೀವಲ್ಲ, ಅಂಥ SPGಗೆ ಇದ್ರದ್ದು ಈ ಆ್ಯಕ್ಟ್ ಅಪ್ಲೈ ಆಗಂಗಿಲ್ಲ. ಇದನ್ನು ಸ್ವಲ್ಪ ಹೋಲ್ ಅನಲೈಸಿಸ್ ಮಾಡಿರಿ. ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅದು ಪ್ರೂವ್ ಆಗಲಿಲ್ಲ ಅಂದರೆ ಅದು ಫ್ರಿವಿಲಸ್ ಕಂಪ್ಲೇಂಟು, ಮಾಲ್ ಇಂಟೆನ್ಷನ್ ಅಂಥೇಳಿ ಅವ್ರಿಗೆ ಜೈಲಿಗೆ ಹಾಕಿ ಆಮೇಲೆ ಅವ್ರ ಮೇಲೆ 30,000 ಗಟ್ಟಲೆ ಫೈನ್ ಹಾಕಿ ಪನಿಷ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಡೋಕ್ಕೆ ಬರೋಂಗಿಲ್ಲ. ಸೊ ಹಂಗಾಗಿ ಇದ್ರಾಗ ಇದೊಂದು ಫ್ಲಾ ಇದೆ. ಆಮೇಲೆ ಇನ್ನೊಂದೇನಂತಂದರೆ, ಈ ಕಂಪ್ಲೇಂಟ್ ಕೊಡೋರು ಎಲ್ಲರೂ ತಮ್ಮ ಹೆಸರನ್ನ ಡಿಸ್ಕ್ಲೋಸ್ ಮಾಡ್ಬೇಕಂತ ಇರೋಂಗಿಲ್ಲ. ಅವ್ರ ಇಂಟೆನ್ಷನ್ ರೈಟ್ ಇದ್ರೂ ಸಹಿತ ಅವ್ರಿಗೆ ಅಷ್ಟು ಧೈರ್ಯ ಇರೋಂಗಿಲ್ಲ ಈ ಕಂಪ್ಲೇಂಟ್ಸ್ನೆಲ್ಲ ಕೊಡಬೇಕಾದ್ರೆ. ಅವಾಗೂ ಸಹಿತ ನೋ ಆ್ಯಕ್ಷನ್ ವಿಲ್ ಬಿ ಟೇಕನ್ ಅಂತಂದರೆ ಇದು ಒಂದು ಫ್ಲಾ ಇದೆ ಇಲ್ಲಿ. ಅಂದರೆ ಇವೆಲ್ಲ ಸಿವಿಲ್ ಸೊಸೈಟಿಯವರು ಕ್ರಿಟಿಸೈಸ್ ಮಾಡಿದ್ದು. ಈ ಆ್ಯಕ್ಟ್ ತೊಗೊಂಬಂದಿರಿ ಬಿಟ್ಟು ಅದರೊಳಗೂ ಫ್ಲಾ ಇದ್ದಾವೆ. ಸೊ ಸ್ಟೇಟ್ ಫಾರ್ವರ್ಡಾಗಿ ಏನಂತಾರಲ್ಲ, ಈ ಕಂಪ್ಲೇಂಟ್ ಮಾಡಿದ ಕೂಡಲೇ ಆ್ಯಕ್ಷನ್ ತೊಗೊಳೋಂಥ ಯಾವುದೋ ಮೆಕ್ಯಾನಿಸಮ್ ಇಲ್ಲ ಇಲ್ಲಿ. ಅದರೊಳಗೂ ಚೆಕ್ಸ್ ಬ್ಯಾಲೆನ್ಸಸ್ ಮಾಡಿಟ್ಟಿರಿ ನೀವು ಅಂಥೇಳಿ ಕ್ರಿಟಿಸೈಸ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಇಲ್ಲಿವರೆಗೂ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ದು ಕಾಂಪೋಸಿಷನ್ ಏನಿತ್ತು, ಆಮೇಲೆ ವಿಜಿಲೆನ್ಸ್ ಕಮಿಷನರ್ನ ರಿಮೂವಲ್ ಮಾಡೋಕ್ಕೆ ಏನು ಪ್ರೊಸೀಜರ್ಸ್ ಇದೆ, ಆಮೇಲೆ ಇವರು ಏನೇನು ಫಂಕ್ಷನ್ ಮಾಡ್ತಿದ್ರು, ಆಮೇಲೆ ಇವ್ರ ವರ್ಕಿಂಗ್ ಪ್ರೊಸೀಜರ್ ಹೆಂಗಿದೆ, ಆಮೇಲೆ ಇದು ಪವರ್ಲೆಸ್ ಏಜೆನ್ಸಿ ಹೌದಾ ಅಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ 2014 ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.